ತುಂಬ ದಿವಸ ಗ್ಯಾಪ್ ತೊಗೊಂಡಿದ್ದೆ ಅಂತಲ್ಲ, ಶಾರ್ಟ್ ಫಿಲ್ಮ್ ಮಾಡಿದ್ದು ಹಿಂದೆ ಶಾರ್ಟ್ ಫಿಲ್ಮ್ ಮಾಡಿದ್ದು ಆಗಲೇ ಒಂದು ವರ್ಷ ಆಗ್ತಾ ಬಂತು. ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರಲ್ಲ ನನಗೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆಗಿದೆ ಅಂತ ಹೇಳ್ಬೋದು ನೀವು. ಈಗ ನಾನು ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ, ಯಾಕೆಂದರೆ ನಿರ್ದೇಶಕರಿದ್ದಾರೆ, ಅದು ಅವರ ಜವಾಬ್ದಾರಿ. ಆದರೂ ಕೂಡ ಒಬ್ಬ ಹಿರಿಯ ನಟನಾಗಿ ನಾನು ಅವ್ರ ಎದುರು ಕೂತಾಗ ಅಲ್ಲೇನೋ ಇನ್ನೊಂದು ಸ್ವಲ್ಪ ಬಂದರೆ ಆ ಹುಡುಗಿ ಪಾತ್ರಕ್ಕೆ ಒಂದು ಇದು ಸಿಗುತ್ತೆ, ಲಿಫ್ಟ್ ಸಿಗುತ್ತೆ. ಅದರಿಂದಾಗಿ ಆ ಇಡೀ ಸೀನ್ಗೆ ಹೆಚ್ಚಿನ ಮರ್ಯಾದೆ ಸಿಗುತ್ತೆ ಅಂತ ಅಂದಾಗ ಒಂದು ಸ್ವಲ್ಪ ಹೇಳ್ತೀನಿ ಅವ್ರಿಗೆ, ನೋಡಿ ಈ ಥರ ಹೇಳೋದ್ರ ಬದಲು ಈ ಥರ ಹೇಳಿ. ಇವಾಗ ಆ ಹುಡುಗಿ ಭಾಳ ಫಾಸ್ಟಾಗಿ ಮಾತಾಡ್ತಾಯಿದ್ದು, ಇವತ್ತು ಕೂಡ ಸ್ವಲ್ಪ ಫಾಸ್ಟಾಗೇ ಮಾತಾಡಿದ್ದು. ನಾನು ಹೇಳಿದಕ್ಕೆ ಸ್ಲೋ ಮಾಡ್ಕೊಳ್ಳಿ, ಯಾಕೆಂದರೆ ಪ್ರತಿಯೊಂದು ಮಾತು ಕೂಡ ರಿಜಿಸ್ಟ್ರ್ ಆಗುತ್ತೆ. ಅಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಇದು ಅದ್ಯಾವುದೋ ಇಂಗ್ಲೀಷ್ನಲ್ಲೇನೋ ಬರುತ್ತದು. ಏನದು? ಹೈಡ್ ಆ್ಯಂಡ್ ಸೀಕ್. ಅದು ನನಗೆ ಕೇಳಿಸ್ತಾ ಇರಲಿಲ್ಲ ಸರಿಯಾಗಿ, ನನ್ನ ಕಿವಿ ಸರಿಯಾಗಿಲ್ವೋ ಅದು ಹೇಳ್ತಾ ಇರೋದನ್ನು ಹೈಡ್ ಆ್ಯಂಡ್ ಸೀಕ್ ಅಂದರೆ. ಆಮೇಲೆ ಸ್ಕ್ರಿಪ್ಟ್ ತೊಗೊಂಬಂದು ನೋಡಿದೆ, ಹೌದು ಹೈಡ್ ಆ್ಯಂಡ್ ಸೀಕ್ ಇಲ್ಲ, ಸ್ಟ್ರೆಸ್ ಮಾಡಿದ್ದೀನ. ಹೈಡ್ ಬೇರೆ, ಸೀಕ್ ಬೇರೆ, ಆ್ಯಂಡ್ ಬೇರೆ ಮಾಡಿದರು, ಫಸ್ಟ್ ಕ್ಲಾಸಾಗಿ ಮಾಡಿದರು.